ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಯಾವ ಥರ ಏನು ಪ್ರಾಬ್ಲಮ್ ಇದೆ ಮತ್ತು ಯಾಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಒಂದು ಕಮೆಂಟ್ ಮಾಡಿದರು ನಮಗೆ, ಬ್ರದರ್ ನನಗೆ ಯೂಟ್ಯೂಬ್ ಕಡೆಯಿಂದ ಯುವರ್ ಶಾರ್ಟ್ಸ್ ಹ್ಯಾಸ್ ಬಿನ್ ಮ್ಯೂಟೆಡ್ ಆ್ಯಂಡ್ ಮಾರ್ಕ್ಡ್ ಹ್ಯಾಸ್ ಅನ್ಲಿಸ್ಟೆಡ್ ಅಂತ ಮೇಲ್ ಬಂದಿದೆ, ಏನು ಮಾಡಲಿ ಅಂತ ಅವರು ಕೇಳ್ತಿದ್ದಾರೆ. ಈ ಥರ ಯಾಕೆ ಬರುತ್ತೆ, ಏನು ಪ್ರಾಬ್ಲಮ್ ಅಂತೇಳಿ ಅವರು ಕೇಳ್ತಿದ್ದಾರೆ. ಅವರು ಮೇಲ್ ಈ ಥರ ಬಂದಿದೆ, ನಾನು ಮೇಲ್ ಕಳಿಸಿ ಏನು ಬಂದಿದೆ ನಾನು ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ. ಆ ಟಾಪಿಕ್ ಬಗ್ಗೆ ಏನಾದರೂ ವೀಡಿಯೋ ಮಾಡಬೇಕಿತ್ತು, ಎಲ್ರಿಗೂ ಈ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತಂದರೆ ಇದನ್ನು ಮೇಲ್ನ ಕಳಿಸಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅವರಿಗೆ ಕಳಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಟೈಟಲ್ ಈ ಥರ ಇದೆ, ಯುವರ್ ಯೂಟ್ಯೂಬ್ ಶಾರ್ಟ್ ಹ್ಯಾಸ್ ಬಿನ್ ಮ್ಯೂಟೆಡ್ ಆ್ಯಂಡ್ ಮಾರ್ಕ್ಡ್ ಹ್ಯಾಸ್ ಅನ್ಲಿಸ್ಟೆಡ್ ಅಂತಿದೆ. ಇಲ್ಲಿ ಕೆಳಗಡೆ ಹಾಯ್, ಇಲ್ಲಿ ಚಾನಲ್ ನೇಮ್ ಇದೆ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನಾಗಿದೆ ಅಂತಂದರೆ, ಇವ್ರ ಚಾನಲ್ ಇದೆಯಲ್ಲ, ಈ ಚಾನಲ್ನಲ್ಲಿ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿದ್ದಾರೆ. ಆ ಶಾರ್ಟಲ್ಲಿ ಬೇರೆಯವರ ಮ್ಯೂಸಿಕ್ನ ಯೂಸ್ ಮಾಡಿದ್ದಾರೆ. ಯೂಟ್ಯೂಬ್ನವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರು ಮ್ಯೂಸಿಕ್ ಯೂಸ್ ಮಾಡಿರ್ತಾರಲ್ಲ, ಅವರು ಆ ಮ್ಯೂಸಿಕ್ನ ಯೂಸ್ ಮಾಡಿರ್ತಾರಲ್ಲ ಅವ್ರಿಗೆ ರಿಮೂವ್ ಮಾಡಬೇಕು, ಆ ಒಂದು ವೀಡಿಯೋನ ರಿಮೂವ್ ಮಾಡಿ ಅಂತೇಳಿ ಯೂಟ್ಯೂಬ್ ಅವ್ರಿಗೆ ಹೇಳಿರ್ತಾರೆ. ಅಥವಾ ಯಾರು ಆ ವಿಡಿಯೋ ಅಪ್ಲೋಡ್ ಮಾಡಿರ್ತಾರಲ್ಲ, ಫಸ್ಟ್ ಓನರ್ ಇರ್ತಾರಲ್ಲ, ಅವರು ಆ ಒಂದು ವಿಡಿಯೋನ ಫಸ್ಟ್ ವಿಡಿಯೋ ಇರ್ತಾರಲ್ಲ, ಯಾರು ಅಪ್ಲೋಡ್ ಮಾಡಿರ್ತಾರಲ್ಲ ಫಸ್ಟ್ ಓನರ್, ಅವರು ಆ ವಿಡಿಯೋನ ರಿಮೂವ್ ಮಾಡಿರ್ತಾರೆ. ಈ ಎರಡು ಕಾರಣದಿಂದ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಅಂದರೆ ಯೂಟ್ಯೂಬ್ ಅವರು ಆ ಶಾರ್ಟ್ನ ಮ್ಯೂಟ್ ಮಾಡಿರ್ತಾರೆ ಮತ್ತು ಅನ್ಲಿಸ್ಟೆಡ್ ಕೂಡ ಮಾಡಿರ್ತಾರೆ. ಅನ್ಲಿಸ್ಟೆಡ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಪಬ್ಲಿಕ್, ಅನ್ಲಿಸ್ಟೆಡ್, ಪ್ರೈವೇಟ್ ಅಂತ ಇರುತ್ತಲ್ಲ, ಅದರಲ್ಲಿ ಅನ್ಲಿಸ್ಟ್ ಮಾಡಿರ್ತಾರೆ. ಅನ್ಲಿಸ್ಟೆಡ್ ಮಾಡಿದರೆ ವ್ಯೂಸ್ ಬರಲ್ಲ ಮತ್ತು ವಾಚ್ ಟೈಮ್ ಅದು ಏನೂ ಆಗಲ್ಲ ಫ್ರೆಂಡ್ಸ್. ಈ ಥರ ಆಗಿರುತ್ತೆ. ಇದು ಯಾಕೆ ಬರುತ್ತೆ ಅಂತ ನಿಮಗೆ ಈಗ ಹೇಳಿದ್ದೀನಿ. ಅಂದರೆ ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ, ಅಂದರೆ ಒರಿಜಿನಲ್ ಓನರ್ ಇರ್ತಾರಲ್ಲ, ಫಸ್ಟ್ ಯಾರು ಆ ಸಾಂಗ್ನ ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಅವರು ಈ ಸಾಂಗ್ ಈ ಸೆಕೆಂಡ್ ಈಗ ಇವ್ರು ಅಪ್ಲೋಡ್ ಮಾಡಿದಾರಲ್ಲ, ಈ ವಿಡಿಯೋನ ರಿಮೂವ್ ಮಾಡಿ ಅಂತೇಳಿ ಯೂಟ್ಯೂಬ್ಗೆ ಹೇಳಿರ್ತಾರೆ. ಒಂದು ಅಥವಾ ಒರಿಜಿನಲ್ ಕ್ರಿಯೇಟರ್ ಇರ್ತಾರಲ್ಲ, ಅವರು ಆ ವಿಡಿಯೋನ ರಿಮೂವ್ ಮಾಡಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಈ ಶಾರ್ಟ್ನ ಮ್ಯೂಟ್ ಮಾಡ್ತಾರೆ ಮತ್ತು ಅನ್ಲಿಸ್ಟೆಡ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಗೆ ನಾವು ಅಥಾರಿಟಿ ಅವ್ರಿಗೆ ಕೊಟ್ಟಿರ್ತೀವಿ. ಅವರು ಕಂಟೆಂಟ್ನ ಬೇರೆಯವ್ರು ಯೂಸ್ ಮಾಡಿದರೆ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಮತ್ತು ಅವರು ಕಂಟೆಂಟ್ ರಿಮೂವ್ ಮಾಡಬೇಕು ಅನಿಸಿದರೆ ಅವರು ಹೇಳಿದರೆ ನಾವು ಅವ್ರ ಕಂಟೆಂಟ್ನ ರಿಮೂವ್ ಮಾಡ್ತೀವಿ ಅಂತೇಳಿ ಅವರು ಯೂಟ್ಯೂಬ್ ಅವರು ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಗೆ ಈ ಒಂದು ಅಥಾರಿಟಿ ಕೊಟ್ಟಿರ್ತಾರೆ. ಈಗ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಈಗ ಈ ವಿಡಿಯೋ ಅನ್ಲಿಸ್ಟೆಡ್ ಆಗಿದೆ ಮತ್ತು ಮ್ಯೂಟೆಡ್ ಆಗಿದೆಯಲ್ಲ, ಅನ್ಲಿಸ್ಟೆಡ್ ಆಗಿದ್ದರಿಂದ ಈ ವಿಡಿಯೋ ಯಾವ ವ್ಯೂವರ್ಸ್ಗೆ ರೆಕಮೆಂಡ್ ಮಾಡಲ್ಲ ಮತ್ತು ವ್ಯೂಸ್ ಕೂಡ ಬರಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಪ್ರೊಸೆಸ್ ಇರುತ್ತಲ್ಲ, ಈ ಪ್ರೊಸೆಸ್ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಆಟೋಮೆಟಿಕಲಿ ಮ್ಯೂಟೆಡ್ ಯುವರ್ ಶಾರ್ಟ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಈ ಶಾರ್ಟ್ ಆಟೋಮೆಟಿಕ್ಕಾಗಿ ಮ್ಯೂಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟು, ಯುವರ್ ಶಾರ್ಟ್ ವಿಲ್ ಬಿ ಡಿಲೀಟೆಡ್ ಇನ್ 30 days. ಈಗ ಈ ಶಾರ್ಟ್ ಇವರು ಅಪ್ಲೋಡ್ ಮಾಡಿದಾರಲ್ಲ, ಈ ಶಾರ್ಟ್ 30 days ಡಿಲೀಟ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಡೌನ್ಲೋಡ್ ಮಾಡ್ಕೋಬೋದು. ಈ ಡೇಟ್ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮತ್ತೇನು ಹೇಳ್ತಿದ್ದಾರೆ ಅಂತಂದರೆ, ಈ ಶಾರ್ಟ್ ಇರುತ್ತಲ್ಲ, ಮ್ಯೂಸಿಕ್ ಅಷ್ಟು ಬೇರೆಯವ್ರು ಯೂಸ್ ಮಾಡಿರ್ತಾರೆ, ಆದರೆ ವಿಡಿಯೋ ಮಾತ್ರ ಇವ್ರದ್ದಿರುತ್ತೆ. ಇವ್ರು ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಮ್ಯೂಸಿಕ್, ಕಾಪಿರೈಟ್ ಫ್ರೀ ಮ್ಯೂಸಿಕ್ ಆಗಲಿ ಬೇರೆ ಮ್ಯೂಸಿಕ್ ಯೂಸ್ ಮಾಡಿಕೊಂಡು ಮತ್ತೆ ಆ ಶಾರ್ಟ್ನ ರೆಡಿ ಮಾಡಿ ಮತ್ತೆ ಅಪ್ಲೋಡ್ ಮಾಡೋ ಚಾನ್ಸಸ್ ಇದೆ ಅಂತೇಳಿ ಅವರು ಹೇಳ್ತಿದ್ದಾರೆ. ಫ್ರೆಂಡ್ಸ್, ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಭಾಳಷ್ಟು ಜನಕ್ಕೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅಂದರೆ ಬೇರೆಯವ್ರ ಶಾರ್ಟ್ ನೀವು ಬೇರೆಯವ್ರ ಮ್ಯೂಸಿಕ್ ನೀವು ಯೂಸ್ ಮಾಡಿದರೆ ಅವರು ನಿಮ್ಮ ಶಾರ್ಟ್ಗೆ ಕಾಪಿರೈಟ್ ಸ್ಟ್ರೈಕ್ನೂ ಕೊಡ್ಬೋದು, ಅಥವಾ ಯೂಟ್ಯೂಬ್ಗೆ ಹೇಳಿ ಆ ಒಂದು ಶಾರ್ಟ್ನ ಮ್ಯೂಟ್ ಮಾಡಿ ಅನ್ಲಿಸ್ಟೆಡ್ ಕೂಡ ಮಾಡ್ಬೋದು. ಅದಕ್ಕಾಗಿ ಬೇರೆಯವ್ರ ಮ್ಯೂಸಿಕ್ನ ನೀವು ಯೂಸ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇರುತ್ತಲ್ಲ, ಅಂಥ ಮ್ಯೂಸಿಕ್ನ ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.